ನಿನ್ನಿಂದಲೇ ಎಲ್ಲವೂ ಪ್ರಾರಂಭವಾಯಿತು, ನಿನ್ನಿಂದಲೇ ಎಲ್ಲವೂ ಕೊನೆಯಾಗಲಿ ದುರ್ಯೋಧನ. ಧೃತರಾಷ್ಟ್ರರು ಗಾಬರಿಗೊಂಡು ಎದ್ರು. ಮೊದಲ ಬಾರಿಗೆ ಆತ ರಾಜ್ಯಸಭೆಯಲ್ಲಿ ಕುಳಿತು ಕನಸು ಕಾಣುತ್ತಿರುವುದು. ಯುದ್ಧದ ನಿಯಮದಲ್ಲಿನ ಬದಲಾವಣೆ ಕುರಿತಾದ ಸಭೆ ಅದಾಗಿತ್ತು. ಅಭಿಮನ್ಯುವಿನ ಸಾವಿನ ಬಳಿಕ ಯಾವ ನಿಯಮವೂ ಎರಡೂ ಪಕ್ಷಕ್ಕೂ ಅನ್ವಯವಾಗುವುದಿಲ್ಲ ಎಂಬ ತೀರ್ಮಾನವನ್ನು ಅಲ್ಲಿ ಮಾಡಲಾಗಿತ್ತು. ಅದರ ಭಾಗವಾಗಿ ರಾತ್ರಿಯೂ ಯುದ್ಧವನ್ನು ಆರಂಭಿಸಲಾಗಿತ್ತು. ಧೃತರಾಷ್ಟ್ರ ಇದರಿಂದ ಅತಿ ಹೆಚ್ಚು ಭಯಭೀತನಾಗಿದ್ದ. ದುರ್ಯೋಧನ ಸುರಕ್ಷಿತನಾಗಿದ್ದಾನೆಯೇ? ಅವನ ಸುತ್ತ ನಿಂತವರು ನಂಬಲು ಅರ್ಹರಾದವರೇ. ಪ್ರಭು, 8 ಜನರು ನಿಮ್ಮ ರಹಸ್ಯ ನಿರ್ದೇಶನದ ಪ್ರಕಾರ ಯುದ್ಧ ಭೂಮಿಯಲ್ಲಿದ್ದಾರೆ. ಯಾರಿಗೆ ಏನು ಸಂಭವಿಸಿದ್ರೂ ಮಹಾರಾಜನ ಮೇಲೆ ಒಂದು ಹಿಡಿ ಮಣ್ಣು ಬೀಳಲು ಅವರು ಬಿಡುವುದಿಲ್ಲ. ಮಹಾರಾಜ ಅವರ ಜೀವನಕ್ಕಿಂತ ದೊಡ್ಡವನ? ಹೌದು ಪ್ರಭು, ಅಗ್ನಿದೇವನ ಮುಂದೆ ಅವರು ಪ್ರತಿಜ್ಞೆ ಮಾಡಿದ್ದಾರೆ. ಅವರ ಜೀವನಕ್ಕಿಂತ ಅವರಿಗೆ ಆ ಪ್ರತಿಜ್ಞೆ ದೊಡ್ಡದು. ಪಿತಾಶ್ರೀ, ನಿಮಗೇನನಿಸುತ್ತಿದೆ? ಯುದ್ಧವನ್ನು ನಾವು ಗೆಲ್ಲಬಹುದೋ? ಎಂದಿನಂತೆ ವ್ಯಾಸ ಆ ಸಭೆಯಲ್ಲಿದ್ದ. ಬಾಲಿಶವಾದ ಪ್ರಶ್ನೆ. ಯುದ್ಧ ಮಾಡುತ್ತಿರುವುದೇ ಗೆಲ್ಲುವುದಕ್ಕಾಗಿ ಅಲ್ಲವೇ? ಹಾಗಾದರೆ ಅದು ಕೊನೆಗೊಳ್ಳುವವರೆಗೂ ಅದಕ್ಕುಳ್ಳ ಉತ್ತರ ಬೇಡ. ಯುದ್ಧ ಕೊನೆಗೊಳ್ಳುವವರೆಗೂ ಜಯವನ್ನೇ ನಿರೀಕ್ಷಿಸಬೇಕು. ಅಭಿಮನ್ಯುವಿನ ಮರಣ ನನ್ನಲ್ಲಿ ಭಯವನ್ನು ಸೃಷ್ಟಿಸಿದೆ. ಈಗ ಆ ಭೀಮನ ಆಸುರ ಸಂತತಿ ಘಟೋತ್ಕಚ ಯುದ್ಧಕ್ಕಿಳಿದಿದ್ದಾನೆ. ಒಂದೊಂದು ಅಡೆತಡೆ ದಾಟಿದಂತೆ ಅವರು ಹೊಸ ಅಡೆತಡೆಗಳನ್ನು ನಮಗೆ ನೀಡುತ್ತಿದ್ದಾರೆ. ಧೃತರಾಷ್ಟ್ರ, ನೀನು ಇದನ್ನು ಗಮನಿಸಿದ್ದೀಯೇ ಎಂದು ನನಗೆ ತಿಳಿದಿಲ್ಲ. ಅವರು ಯುದ್ಧ ಮಾಡುತ್ತಿರುವುದು ಬರೀ ಆಯುಧ ಬಲದಿಂದಲ್ಲ. ಭೀಷ್ಮರನ್ನು ಬೀಳಿಸಿದ್ದರಿಂದ ಘಟೋತ್ಕಚನನ್ನು ಇಳಿಸಿದವರೆಗೆ ಅದರ ಹಿಂದೆ ಅವರ ಪ್ರಬಲ ಬುದ್ಧಿ ಸಾಮರ್ಥ್ಯವಿದೆ. ವ್ಯಾಸರ ವಿವರಣೆ ಯಾರಿಗೂ ಪೂರ್ತಿಯಾಗಿ ಅರ್ಥವಾಗಲಿಲ್ಲ. ಅದೆಂದರೆ, ಮೊದಲು ನಮ್ಮ ಮಹಾಬಲವಾಗಿದ್ದ ಭೀಷ್ಮರನ್ನು ಅವರು ಕೊಂದರು. ನಮ್ಮ ಅರ್ಧ ಸೈನ್ಯದ ಶಕ್ತಿ ಪಿತಾಮಹ ಭೀಷ್ಮನ ಉರುಳುವಿಕೆಯೊಂದಿಗೆ ಇಲ್ಲದಾಯಿತು. ನಂತರ ಅವರು ಅಭಿಮನ್ಯುವನ್ನು ಚಕ್ರವ್ಯೂಹಕ್ಕೆ ಕಳಿಸಿಕೊಟ್ರು. ಪಾಂಡವರಿಲ್ಲ ಎಂಬ ಕಾರಣಕ್ಕೆ ನಾವು ನಿಯಮವನ್ನು ಮುರಿದೆವು. ಅದನ್ನು ಅರ್ಥ ಮಾಡಿಕೊಂಡ ಅವರು ಇನ್ನು 2 ಸೈನ್ಯಗಳಿಗೆ ಯಾವ ನಿಯಮವೂ ಅನ್ವಯವಾಗುವುದಿಲ್ಲ ಎಂದು ಹೇಳಿದರು. ನಾವು ಅದಕ್ಕೆ ಒಪ್ಪಿಕೊಂಡೆವು. ಹಾಗೆಯೇ ರಾತ್ರಿಯೂ ಯುದ್ಧ ಮಾಡುವ ತೀರ್ಮಾನವನ್ನು 2 ಸೈನ್ಯಗಳು ತೆಗೆದುಕೊಂಡವು. ತಕ್ಷಣ ಅವರು ಘಟೋತ್ಕಚನನ್ನು ಕರೆತಂದರು. ಕಾರಣ, ರಾತ್ರಿ ಸಮಯದ ಯುದ್ಧವನ್ನು ಅವನು ಮತ್ತು ಅವನ ರಕ್ಕಸ ಸೈನ್ಯಕ್ಕಿಂತ ಭೀಕರವಾಗಿ ನಡೆಸಲು ಯಾರಿಗೂ ಸಾಧ್ಯವಿಲ್ಲ. ಪಿತಾಶ್ರೀ, ನೀವೇನು ಹೇಳುತ್ತಿದ್ದೀರಿ? ಇದೆಲ್ಲ ಅವರ ತಂತ್ರವಾಗಿತ್ತೆ. ಪಾಂಡವರು 5 ಮಾತ್ರ ಈ ಯುದ್ಧದ ಭಾಗವಾಗಿದ್ದರೆ ನಾನು ಹಾಗೆ ಯೋಚಿಸುತ್ತಿರಲಿಲ್ಲ. ಆದರೆ ಆ ಒಬ್ಬರ ಇರುವಿಕೆ ನನ್ನನ್ನು ಈ ರೀತಿ ಸಂದೇಹಕ್ಕೆ ನೂಕುತ್ತಿದೆ. ಪಿತಾಶ್ರೀ, ಇದೆಲ್ಲವೂ ಕಾಕತಾಳೀಯ. ಇಲ್ಲಿ ಒಂದೇ ಒಂದು ತೊಂದರೆ ಮಾತ್ರ ಇದೆ. ನೀವೇಕೆ ಇಲ್ಲ ಸಲ್ಲದನ್ನು ಯೋಚಿಸುತ್ತಿದ್ದೀರಿ? ನಾನು ಈ ರೀತಿ ಯೋಚಿಸುತ್ತಿಲ್ಲ ಪುತ್ರ. ಅವನ ಇರುವಿಕೆ ನನ್ನನ್ನು ಈ ರೀತಿ ಯೋಚಿಸುವಂತೆ ಮಾಡುತ್ತಿದೆ. ಯಾರನ್ನು ನೀವು ಸಂದೇಹ ಪಡುತ್ತಿರುವುದು? ಯಾರಾಗಿದ್ದರೂ ಅದಕ್ಕೆ ಷಡ್ಯಂತ್ರವನ್ನು ನಾವು ರೂಪಿಸುವ. ವಾಸುದೇವ ಕೃಷ್ಣ, ನಿನಗೆ ನೆನಪಿದೆಯೇ? ಯುದ್ಧವನ್ನು ನಿಲ್ಲಿಸಲು ಅತಿ ಹೆಚ್ಚು ಪ್ರಯತ್ನ ಪಟ್ಟಿದ್ದು ಆ ಕೃಷ್ಣನೇ. ಆದ್ದರಿಂದ ಈಗ ಯುದ್ಧ ಗೆಲ್ಲಲು ಅತಿ ಹೆಚ್ಚು ಪ್ರಯತ್ನ ಪಡುತ್ತಿರುವುದು ಅವನಾಗಿದ್ದಾನೆಯೇ ಎಂಬ ಒಂದು ಸಂಶಯ. ಅದೆಂದರೆ ಪಾಂಡವರು ಮತ್ತು ನಾವು ಅವನ ಚದುರಂಗದ ಕಾಯಿಗಳೇ ಎಂಬ ಒಂದು ಸಂಶಯ. ಅವನ ಅನೇಕ ಕಥೆಗಳನ್ನು ನಾನು ಕೇಳಿದ್ದೇನೆ. ಸತ್ಯವ ಎಂದು ನನಗೆ ತಿಳಿದಿಲ್ಲ. ಅದರ ಹಿಂದೆ ನಾನು ಹೋಗಿಯೂ ಇಲ್ಲ. ಆದರೆ ಅವನ ಬಗ್ಗೆ ಎಲ್ಲರೂ ಸುಳ್ಳಲ್ಲದ ಒಂದು ವಿಷಯವನ್ನು ಹೇಳುತ್ತಿರುತ್ತಾರೆ. ಆತ ತಿರುಗಿ ಬಿದ್ದರೆ ಯಮನಿಗೂ ಆತನನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ನಿಲ್ಲಿಸಿ ಕೃಷ್ಣ. ನಾವು ಇಲ್ಲಿ ಸೇರಿರುವುದು ಆ ಕೃಷ್ಣನ ಸ್ತುತಿ ಹಾಡುವುದಕ್ಕಲ್ಲ. ಪಿತಾಶ್ರೀ, ಬುದ್ಧಿವಂತಿಕೆಯಿಂದ ಮಾತಾಡಿ. ನಿಮ್ಮ ಪ್ರಾಯ ನಿಮ್ಮ ಬುದ್ಧಿಯನ್ನು ಮರೆಮಾಚಿದೆ. ಈವಾಗಲೇ ಇರುವ ದೇವರುಗಳು ನಿಮಗೆ ಸಾಲಲಿಲ್ಲವೇ? ನಮಗೆ ಈ ಕ್ಷಣ ಏನು ಮಾಡಲು ಸಾಧ್ಯವಿದೆ ಎಂದು ಹೇಳಿ. ಶಾಂತತೆ ಪಾಲಿಸು. ಇಷ್ಟು ಭಯಪಡಬೇಕಾಗಿಲ್ಲ. ಭಯಪಡುವುದೇ ಪಿತಾಶ್ರೀ. ಆತ ಏನನ್ನೂ ಹೆದರದ ಒಂದು ಜೀವಿ. ಯುದ್ಧದ ಯಾವ ಏರಿಳಿತಗಳ ಬಾಧೆಯೂ ಅವನಿಗಿಲ್ಲ. ಮೇಲೆ ಆಕಾಶ, ಕೆಳಗೆ ಭೂಮಿಯೇ ಅವನ ಮಿತಿ. ಯಾವುದನ್ನು ಹೆದರದ ಒಂದು ಜೀವಿ. ಮರಣವನ್ನು ಹಾಸ್ಯವಾಗಿಸುವ ಒಬ್ಬ ರಾಕ್ಷಸ. ನಮ್ಮ ಮಹಾರಥಿಗಳು ಅವನ ಮುಂದೆ ಅಸಹಾಯಕರಾಗಿ ನಿಂತಿದ್ದಾರೆ. ಅವನನ್ನು ಸೋಲಿಸಲು ಯಾರಿಗೆ ಸಾಧ್ಯವಾಗುತ್ತದೆ? ಯಾರಿಗೆ ಸಾಧ್ಯವಾಗುತ್ತದೆ ಆ ರಾಕ್ಷಸನನ್ನು ಸೋಲಿಸಲು? ಪುತ್ರ, ಈ ಲೋಕದಲ್ಲಿ ಎಲ್ಲ ಶಕ್ತಿಗೂ ಒಂದು ಪ್ರತಿಶಕ್ತಿ ಇದೆ. ಹಾಗೆ ಎಲ್ಲ ವಿಷಕ್ಕೂ ಒಂದು ಪ್ರತ್ಯೌಷಧವಿದೆ. ಯಾರಾದರೂ ನಿಮ್ಮ ಮನಸ್ಸಿನಲ್ಲಿ ಇದ್ದಾರೆ? ಯಾರು ಆ ಮಹಾಶಕ್ತಿ? ಯಾರು ಆ ಘಟೋತ್ಕಚನನ್ನು ಎದುರಿಸಬಲ್ಲ ವೀರ? ಪುತ್ರ, ಈ ರಾಜ್ಯದಲ್ಲಿ ನೀವೆಲ್ಲರೂ ಸೇರಿ ಹೂತು ಹಾಕಲು ಪ್ರಯತ್ನಪಟ್ಟ ಒಬ್ಬನಿಲ್ಲವೇ? ನೀವು ಪ್ರತಿ ಬಾರಿ ಆತನನ್ನು ಕುಗ್ಗಿಸಲು ಪ್ರಯತ್ನಿಸಿದಾಗ
ಏರಿ ಬಂದಾತ. ನೀವು ಪ್ರತಿ ಬಾರಿ ಆರಿಸಲು ಪ್ರಯತ್ನಿಸಿದಾಗ ಪ್ರಜ್ವಲಿಸುತ್ತಾ ಉರಿದು ಬಂದಾತ. ಕರ್ಣ, ಕೃಷ್ಣನ ಮುಂದೆ ನಾವು ಇಳಿಸುವ ಅತಿ ಶಕ್ತಿಶಾಲಿ ಆಯುಧ. ಹಾಗೆ ಕರ್ಣ ಕೌರವ ಸೇನೆಯ ಮುಂಭಾಗಕ್ಕೆ ಬಂದ. ಯುದ್ಧ ಭೀಕರವಾಗಿ ನಡೆಯುತ್ತಿದ್ದ ಸಮಯ ಅದಾಗಿತ್ತು. ಆದರೆ ಕರ್ಣನ ಮನಸ್ಸು ಹಳೆಯ ದಿವಸಗಳನ್ನು ನೆನಪಿಸುತ್ತಾ ಅಲೆದಾಡುತ್ತಿತ್ತು. ಇಲ್ಲ ದುರ್ಯೋಧನ, ನನಗೆ ಆ ಆಯುಧವನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸಲು ಸಾಧ್ಯವಿಲ್ಲ. ಕರ್ಣನ ಸ್ವರದಲ್ಲಿ ಒಂದು ನಿಶ್ಚಿತತೆ ಇತ್ತು. ದುರ್ಯೋಧನನ ಕಣ್ಣುಗಳು ಸಂಶಯದಿಂದ ತುಂಬಿತ್ತು. ಯಾಕಾಗಿ? ನಮ್ಮ ಶತ್ರುಗಳಿಗಿಲ್ಲದಿದ್ದರೆ ಯಾಕಾಗಿ ನೀನು ಆ ಆಯುಧವನ್ನು ಕಾದಿರಿಸಿದ್ದಿ? ಕರ್ಣ ದೀರ್ಘ ಶ್ವಾಸ ತೆಗೆದುಕೊಂಡ. ಆತನ ಕೈಗಳಲ್ಲಿ ಮುಷ್ಟಿ ಬಿಗಿಯಾಗಿತ್ತು. ಶತ್ರುವಿನ ಮೇಲೆ ನಾನಿದನ್ನು ಉಪಯೋಗಿಸುತ್ತೇನೆ ಮಿತ್ರ, ಆದರೆ ಘಟೋತ್ಕಚ ಆತ ನನ್ನ ನಿಜವಾದ ಶತ್ರು ಅಲ್ಲ. ದುರ್ಯೋಧನನ ಹಣೆಯಲ್ಲಿ ಗೆರೆಗಳು ಕಾಣಿಸಿಕೊಂಡವು. ಮತ್ತೆ ಯಾರಿಗಾಗಿ ನೀನದನ್ನು ಕಾದಿರಿಸಿದ್ದಿ ಕರ್ಣ? ಇವಾಗ ಅವನಿಗಿಂತ ದೊಡ್ಡ ಶತ್ರು ಯಾರು? ಆ ಪ್ರಶ್ನೆ ಕರ್ಣನ ಆತ್ಮಕ್ಕೆ ತಾಗಿತ್ತು. ಅವನ ಕಣ್ಣುಗಳಲ್ಲಿ ಆ ಹಳೆಯ ನೋವುಗಳ ಬೆಂಕಿ ಜ್ವಲಿಸತೊಡಗಿತ್ತು. ನೆನಪಿನ ಶಿಖರಗಳು ಅವನ ಮನಸ್ಸನ್ನು ಸೀಳತೊಡಗಿತ್ತು. ಹೇಳು ಕರ್ಣ, ಯಾರು ನಿನ್ನ ಆ ಶತ್ರು? ಕರ್ಣ ಮೆಲ್ಲಗೆ ತಲೆ ಎತ್ತಿದ್ದ. ಆತನ ಮುಖದಲ್ಲಿ ವರ್ಷಗಳ ಅವಮಾನ ಅಪಮಾನಗಳ ನೋವು ಕಾಣುತ್ತಿತ್ತು. ಅರ್ಜುನ.